ಇನ್ನು ಮತ್ತೊಂದು ಕಡೆ ಎಲ್ಲ ನೆಟ್ಟಿಗಿತ್ತು. ಆದರೆ ಪತಿಯ ಅನುಮಾನದ ಭೂತ ಎಲ್ಲವನ್ನು ಹಾಳು ಮಾಡಿತ್ತು. ಕೊನೆಗೆ ಅವಳು ಡಿವೋರ್ಸ್ ನೋಟಿಸನ್ನು ಕಳಿಸಿರ್ತಾಳೆ. ಅಷ್ಟಕ್ಕೆ ರೊಚ್ಚಿಗೆದ್ದಂಥ ಪತಿ ಮಡದಿಯನ್ನ ನಟ್ಟ ನಡು ರಸ್ತೆಯಲ್ಲಿ ಗುಂಡಿಟ್ಟು ಕೊಂದಿದ್ದಾನೆ. ಅವನು ಸಾಫ್ಟ್ವೇರ್ ಇಂಜಿನಿಯರ್, ಹೆಸರು ಬಾಲಮುರುಗನ್. ಅವಳು ಖಾಸಗಿ ಬ್ಯಾಂಕ್ ಉದ್ಯೋಗಿ ಭುವನೇಶ್ವರಿ. ಮೂಲತಃ ತಮಿಳುನಾಡಿನ ಸೇಲಂನವರು. 2011ರಲ್ಲಿ ಮದುವೆಯಾಗಿದ್ದ ದಂಪತಿಗೆ ಒಂದು ಮಗು ಇದೆ. ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ನೆಲೆಸಿದ್ದ ದಂಪತಿ ನಡುವೆ ಎಲ್ಲವೂ ಸರಿ ಇರಲಿಲ್ಲ. ಬಾಲಮುರುಗನ್ಗೆ ಪತ್ನಿ ಮೇಲೆ ಅನುಮಾನ ಶುರುವಾಗಿತ್ತು. ಇದೇ ವಿಚಾರಕ್ಕೆ 2024ರಲ್ಲಿ ಭುವನೇಶ್ವರಿ ಗಂಡನಿಂದ ಬೇರೆಯಾಗ್ತಾರೆ. ಪತಿಯಿಂದ ಸಪರೇಟ್ ಆಗಿ ಬದುಕುತ್ತಿದ್ದ ಭುವನೇಶ್ವರಿಗೆ ರಾಜಾಜಿನಗರದ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗಿದೆ. ಆವತ್ತಿನಿಂದ ಕೆಪಿ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ರು. ಅನುಮಾನದ ಪಿಶಾಚಿ ಬಾಲಮುರುಗನ್ ಚೋಳರ ಪಾಳ್ಯಕ್ಕೆ ಬಂದಿದೆ. ಇದರ ನಡುವೆ ವಾರದ ಹಿಂದೆ ಭುವನೇಶ್ವರಿ ಪತಿಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾಳೆ. ಅಷ್ಟಕ್ಕೆ ರೊಚ್ಚಿಗೆದ್ದ ಬಾಲಮುರುಗನ್ ಪತ್ನಿ ಮಂಗಳವಾರ ಸಂಜೆ ಕೆಲಸ ಮುಗಿಸಿ ಹೊರಡೋದನ್ನೇ ಕಾದವನು ಆಕೆ ಬರ್ತಾ ಇದ್ದ ಹಾಗೆ ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾದ ನಟ್ಟ ನಡು ರಸ್ತೆಯಲ್ಲಿ ಏಕಾಏಕಿ 5 ಸುತ್ತು ಗುಂಡಿನ ಸುರಿಮಳೆಗೈದು ಆಕೆಯನ್ನ ಕೊಂದು ಮಾಗಡಿ ರೋಡ್ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದ. ಪತ್ನಿಯ ಶೂಟೌಟ್ಗೆ ಪತಿಗೆ ಪಿಸ್ತೂಲ್ ಸಿಕ್ಕಿದ್ದು ಹೇಗೆ? ಅಕ್ರಮವಾಗಿ ಪಿಸ್ತೂಲ್ ಖರೀದಿಸಿದ್ನ ಬಾಲಮುರುಗನ್. ಪೊಲೀಸರು ಬಾಲಮುರುಗನ್ ಬಳಸಿದ್ದ ಪಿಸ್ತೂಲ್ ಹಿನ್ನೆಲೆಯನ್ನ ಕೆದಕೋಕೆ ಶುರು ಮಾಡಿದ್ದಾರೆ. ಇದೇ ಆಂಗಲ್ ನಲ್ಲಿ ಮಂಗಳವಾರ ರಾತ್ರಿಯಿಂದ ಬಾಲಮುರುಗನ್ಗೆ ವಿಚಾರಣೆಯಿಂದಲೇ ಬೆವರಳಿಸ್ತಿರೋ ಪೊಲೀಸರು ಪತ್ನಿ ಶೂಟೌಟ್ಗೆ ಬಳಸಿದ್ದ ಪಿಸ್ತೂಲ್ ಬಾಲಮುರುಗನ್ ಕೈಗೆ ಸಿಕ್ಕಿದ್ದು ಹೇಗೆ? ಬಾಲಮುರುಗನ್ ಬಳಸಿದ್ದ ಪಿಸ್ತೂಲ್ಗೆ ಲೈಸೆನ್ಸ್ ಇತ್ತ ಅಥವಾ ಅಕ್ರಮವಾಗಿ ಪಿಸ್ತೂಲ್ ಖರೀದಿಸಿದ್ನಾ ಅನ್ನೋ ಬಗ್ಗೆ ತನಿಖೆ ಮುಂದುವರಿಸಿದ್ದಾರೆ. ಪ್ರದೀಪ್ ಚಿಕ್ಕಾಟಿ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.